ವಿಡಿಯೋಸ್ಗೆ ಸಂಬಂಧಪಟ್ಟಾಗ ಇದಕ್ಕೆ ಸಂಬಂಧಪಟ್ಟಾಗ ನೀವು ಮಹಿಳಾ ಆಯೋಗ ಅಥವಾ ಮಕ್ಕಳ ಆಯೋಗಕ್ಕೆ ಏನಾದ್ರು ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಸರ್, ಮಕ್ಕಳ ಆಯೋಗಕ್ಕೆ ನಾನು ಕಂಪ್ಲೇಂಟ್ ಕೊಟ್ಟಿಲ್ಲ. ಇಲ್ಲಿ ಕೋಣನಕುಂಟೆ ಸ್ಟೇಷನಲ್ಲಿ ನನಗೆ ಕಂಪ್ಲೇಂಟ್ ತೊಗೊಳ್ಳಲ್ಲ. ಸೊ ಅದರಿಂದ ನಾನು ಮಹಿಳಾ ಆಯೋಗಕ್ಕೆ ಹೋಗ್ತೀನಿ. ಡಾಕ್ಟರ್ ನಾಗಲಕ್ಷ್ಮಿ ಮೇಡಮ್ ಅವರು ಪಾಪಣ್ಣ ಸಬ್ ಇನ್ಸ್ಪೆಕ್ಟರ್ಗೆ ಹೇಳ್ತಾರೆ ಸ್ಟ್ರಿಕ್ಟ್ ಆಗಿ ಈ ಹುಡುಗಿ ಪ್ರಾಬ್ಲಮ್ ಸಾಲ್ವ್ ಆಗಬೇಕಂತ. ನಂತರ ಮಂಡೇ ಹೋಗಿರ್ತೀನಿ ಆಯೋಗಕ್ಕೆ. ಅವತ್ತು ಕೋಣನಕುಂಟೆಗೆ ಹೋದ್ರೆ ಮತ್ತೆ ತೊಗೊಳ್ಳಲ್ಲ. ಅವರು 1 ಅವರ್ ನನಗೆ ಕಣ್ಣೀರು ಹಾಕ್ಸಿ ಇದು FIR ಆದರೆ 15 ದಿನ ಮಾತ್ರ ಜೈಲಲ್ಲಿ ಇರ್ತಾನೆ, ಮತ್ತೆ ವಾಪಸ್ ಬರ್ತಾನೆ, ಕನ್ಫ್ಯೂಷನ್ ಮಾಡಿದ್ರು. ಯಾಕಂತ ಗೊತ್ತಿಲ್ಲ. ಮೇ ಬಿ ದುಡ್ಡು ಕೊಟ್ಟು ಡೀಲಿಂಗ್ ಮಾಡಿರ್ತಾರೆ ಅಂತ ನಂಗೆ ಡೌಟ್ ಇದೆ. ಯಾಕೆಂದರೆ ಇಷ್ಟು ಅನ್ಯಾಯ ಆಗಿ ಕೇಳ್ಕೊತಾ ಇದ್ದೀವಿ. ನಿನ್ನ ವೈಯಕ್ತಿಕ ವಿಚಾರ ನಾವೇನು ಮಾಡೋಕ್ಕಾಗುತ್ತೆ, ನಮ್ಮನ್ನು ಕೇಳ್ಕೊಂಡು ಹೋಗಿದ್ದ, ಈ ರೀತಿ ಮಾತಾಡಿದ್ರು. ಕೊನೆಗೆ ರೈಟಿಂಗಲ್ಲಿ ಕಂಪ್ಲೇಂಟ್ ತೊಗೊಂಡ್ರು ಬಲವಂತಕ್ಕೆ. ಅದರಲ್ಲಿ ಪ್ರೆಗ್ನೆನ್ಸಿ ಅಂತ ಮೆನ್ಷನ್ ಮಾಡೋಕ್ಕೆ ಬಿಟ್ಟಿಲ್ಲ. ಅವರೇ ಹೇಳಿದ್ರು ಮದುವೆ ಮಾಡಿಸಿ ಅಂತ ರಿಕ್ವೆಸ್ಟಲ್ಲಿ ಬರೀರಿ ಅಂತ. ನಾನು ಬರ್ಕೊಟ್ಟಿದ್ದೆ ಒಂದು, ಎಕ್ನಾಲಜ್ಮೆಂಟಲ್ ಟೈಪಿಂಗೇ ಬೇರೆ ರೀತಿ ಕೊಟ್ಟಿದ್ದಾರೆ. ಮಹಿಳಾ ಆಯೋಗ ಕಂಪ್ಲೇಂಟ್ ಕೊಟ್ಟಿರೋಕ್ಕೆ ಸಂಬಂಧಪಟ್ಟಾಗ ಏನು ಹೇಳಿದ್ರು ಮೇಡಮ್ ಅಲ್ಲಿ? ಅದೇ ಮಹಿಳಾ ಆಯೋಗಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಡಾಕ್ಟರ್ ನಾಗಲಕ್ಷ್ಮಿ ಮೇಡಮ್ ಅವರು ಪಾಪಣ್ಣಗೆ ಹೇಳಿದ್ರು. ಅದಾದ್ಮೇಲೂ ಕೂಡ ತಗೊಂಡಿಲ್ಲ. ಅದ್ರ ನಾಳೆ DCP ಆಫೀಸ್ಗೆ ಹೋದೆ, ಜ್ಞಾನ ಭಾರತಿ. DCP ಮೇಡಮ್ ಹತ್ರ ಮಾತಾಡಿದ್ದಕ್ಕೆ ಸ್ಟ್ರಿಕ್ಟ್ ಆಕ್ಷನ್ ತಗೊಳಕ್ ಹೇಳಿದ್ರು. ಟ್ಯೂಸ್ಡೇನೆ FIR ಆಗಬೇಕು. ಟ್ಯೂಸ್ಡೇ ಹೋಗಿದ್ದೆ. FIR ಇವತ್ತು ಈವ್ನಿಂಗ್ ಆಗಿ ಕಾಪಿ ಕಳಿಸ್ಬೇಕು ಅಂತ ಮೇಡಮ್ ಹೇಳಿದ್ರು. ಮತ್ತೆ ನಾಳೆ ಇಲ್ಲಿ ಇರಬೇಕು ಅಂತ ಸ್ಟ್ರಿಕ್ಟ್ ಆಕ್ಷನ್ ತಗೊಂಡಿದ್ದಾರೆ. ಬಟ್ ಇವಾಗ ಮಾನಿಟರಿಂಗ್ ಅಲ್ಲೂ ಇದ್ದಾರೆ. ಬಟ್ ಅವ್ನು ಸಿಗ್ತಾ ಇಲ್ಲ. ನೆಕ್ಸ್ಟ್ ನಿಮ್ಮ ಸ್ಟೆಪ್ ಏನಾಗಿರುತ್ತೆ ಮೇಡಮ್? ಪೊಲೀಸ್ನವ್ರು ಕರೆದಿದ್ರ ಮಾಜರ್ಗೆ? ಪ್ರೊಸೀಜರ್ ನಡೀತಿದೆ? ಮಾಜರೆಲ್ಲ ಆಯ್ತು, ನಿನ್ನೆ ಮುಗೀತು. ಇವತ್ತು ಮೆಡಿಕಲ್ ಎಕ್ಸಾಮಿನೇಷನ್ಗೆ ಹೋಗ್ತಾ ಇದ್ದೀನಿ ಸರ್. ಇವಾಗ ಆ ವಿಡಿಯೋಸ್ಗಳನ್ನ ನೀವು ಮಹಿಳಾ ಆಯೋಗಕ್ಕೆ ಏನಾದ್ರು ಕೊಟ್ಟಿದ್ದೀರಾ ಮೇಡಮ್? ಸಿಕ್ಕಿದೆ ಅಂತ? ಇಲ್ಲ, ಅವ್ರಿಗೆ ಕೊಟ್ಟಿಲ್ಲ ಸರ್. ನಾನು ನ್ಯೂಸ್ ಚಾನಲ್ ಅವ್ರಿಗೆಲ್ಲ ಕೊಟ್ಟಿರೋದಷ್ಟೇ. ನಾನು ಈ ಥರದ ವಿಡಿಯೋಗಳೆಲ್ಲ ಸಿಕ್ಕಿದಾವೆ ಅಂತ ಹೇಳಿದ್ವಿ. ಅದನ್ನ ಕಂಪ್ಲೇಂಟ್ ಅಲ್ಲಿ ಏನಾದ್ರು ಮೆನ್ಷನ್ ಮಾಡಿದ್ದೀರಾ ಮೇಡಮ್? ಇಲ್ಲ ಸರ್, ಅದು ಕಂಪ್ಲೇಂಟ್ ಅನ್ನು ಮೆನ್ಷನ್ ಮಾಡಿಲ್ಲ. ಇದು ನನ್ನ ವಿಚಾರಕ್ಕೆ ಅಂತ ಒಂದಾಗಿದ್ದು ಸರ್. ಆಮೇಲೆ ಅವ್ರು ಕಂಪ್ಲೇಂಟ್ ತಗೊಂಡಿರೋ ಕಾರಣ ಇಂಥ ಫ್ರಾಡು ಏನಕ್ಕೆ ಅಂದ್ರೆ ನನಗೆ ವೈಯಕ್ತಿಕ ವಿಚಾರ ಅಂತ ಹೇಳಿದ್ರು. ಅದು ಇಂಥ ಫ್ರಾಡ್ನ ಏನಕ್ಕೆ ನೀವು ಬಿಡ್ತೀರಾ? ಸೊ ಈ ರೀತಿ ನಾನು ಇದು ಮಾಡಿದೆ ಸರ್. ಬಟ್ ಇವಾಗ ನನಗೆ ಆಗಿರೋ ಮೋಸ ಮತ್ತೆ ಇನ್ನೊಂದು ಬೇರೆ ಹೆಣ್ಮಕ್ಳನ್ನ ಯೂಸ್ ಮಾಡ್ಕೊಂಡಿರೋದು ದೊಡ್ಡ ಅಪರಾಧನೇ. ತುಂಬಾ ತಪ್ಪು ಮಾಡಿದಾನೆ. ಇದಕ್ಕೆ ಅವ್ರ ಬೆಂಬಲ ಕೂಡ ಅವ್ರ ತಂದೆ ತಾಯಿನೇ. ಅದು ನಾನು 100% ಗ್ಯಾರಂಟಿ ಕೊಡ್ತೀನಿ. ಯಾಕೆಂದ್ರೆ ನಾನು ಮೊನ್ನೆ ಅವ್ರ ತಾಯಿಗೆ ಎಲ್ಲ ವಿಡಿಯೋಸ್ ಕೂಡ ಕಳಿಸಿದ್ದೀನಿ ಸರ್. ಮೊನ್ನೆ ನೈಟ್ ನನಗೆ ಲೈನಿಗೆ ಬಂದಿದ್ದೆ. ವಾಟ್ಸಪ್ ಕಾಲ್ ಮಾತ್ರ ಮಾಡಿದ್ದ, ರೆಕಾರ್ಡಿಂಗ್ ಆಪ್ಷನ್ ಇರಲ್ಲ ಅಂತ. ಮತ್ತೆ ನನ್ನ ನಂಬರ್ ನಾರ್ಮಲ್ ಕಾಲ್ ಮಾಡಿದ್ರೆ ಬ್ಲಾಕ್ ಮಾಡಿದ್ದ. ಇನ್ನೊಂದು ವಿಡಿಯೋ ಅವರು ಬಿಟ್ಟಿದ್ದಾರೆ ಮೇಡಮ್. ನಿನ್ನೆ ಆಕ್ಚುಲಿ ಒಂದು ವಿಡಿಯೋ ಮಾಡಿ ಯಾವುದೇ ರೀತಿ ಮೋಸ ಮಾಡಿಲ್ಲ, ಈ ವಿಡಿಯೋಗಳು ಹೇಗೆ ಲೀಕ್ ಆಯಿತು, ಇದಕ್ಕೆ ಕಾರಣ ಏನು ಅಂತ ಗೊತ್ತಿಲ್ಲ, ನಾನು ಬಂದು ಮಾತಾಡ್ತೀನಿ ಅಂತ. ಏನದು ಆಕ್ಚುಲಿ ಸರ್? ಅವನು ಆಕ್ಚುಲಿ ಎದ್ರುಕೊಂಡು ಹೋಗಿರೋದು. ಯಾಕಂದ್ರೆ ನಾನು ವಿಶ್ವ ಹಿಂದೂ ಪರಿಷತ್ ಅವ್ರಿಗೆಲ್ಲ ನಾನು ಹೇಳಿಟ್ಟಿದ್ದೆ. ನಾನು ಕಂಪ್ಲೇಂಟ್ ಲೆವೆಲ್ಗೆ ಬರೋ ಕಾರಣ ಅವ್ನು ಹೋದ್ಮೇಲೆ ಅಲ್ಲಿವರೆಗೂ ನಾನು ಒಳ್ಳೆ ರೂಟಲ್ಲಿ ಮದುವೆ ಮಾಡ್ಕೊಬೇಕು, ಸ್ವಲ್ಪ ಎದುರಿಸೋಣ. ಯಾಕಂದ್ರೆ ನನ್ನ ಲೈಫೇ ಸ್ಪಾಯ್ಲ್ ಆಗಿದೆ. ನನ್ಗೆ ಅವ್ನು ಬಿಟ್ರೆ ಯಾರೂ ಇಲ್ಲ. ಈ ರೀತಿ ಪ್ಲಾನಿಂಗ್ಸ್ ಅಲ್ಲಿ ಬಂತು. ಅವನು ವಿಶ್ವ ಹಿಂದೂ ಪರಿಷತ್ ಮತ್ತೆ ಮಹಿಳಾ ಸಂಘ ಇತ್ತು ಟ್ರಸ್ಟ್, ಅವರೆಲ್ಲ ಬಂದಿದ್ದಕ್ಕೆ ಅವನು ಅಪ್ಸ್ಕೊಂಡು ಆಗಿರೋದು. ಅವನು ಎದುರ್ಕೊಂಡೇ ಹೋಗಿರೋದು. ಅವರ ತಂದೆ ತಾಯಿ ಕೂಡ ಮನೇಲಿ ಇಲ್ಲ. ಹೋಗಿ ವಿಚಾರಿಸಿದ್ದಕ್ಕೆ ಅಲ್ಲಿ ಅಕ್ಕಪಕ್ಕ ಹೇಳಿದವ್ರು ಬಂದು ಬೆಳಿಗ್ಗೆ 6:45ಗೆಲ್ಲ ಅಪ್ಪ ಅಮ್ಮ ಮಗ 3 ಜನ ರೆಡ್ ಕಾರಲ್ಲಿ ಲಾಕ್ ಮಾಡ್ಕೊಂಡು ಬ್ಯಾಗ್ ತಗೊಂಡು ಹೋಗಿದ್ದಾರೆ. ಮತ್ತೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ. ನನಗೆ ಎಷ್ಟು ಗಾಬರಿ ಆಯಿತು ಅಂದರೆ ಸರ್, ನಾನು ಒಂದು ವಿಡಿಯೋ ಮಾಡಿದ್ದಾನೆ ಅವನು. ಇದನ್ನು ನನಗೆ ಮೇಯ್ನ್ ಆಗಬೇಕು. ಬೇರೆ ಚಾನಲ್ ಅವರು ಬರೀ ಹೋಗಿರೋದಕ್ಕೆ ಆರೋಪ ಮಾಡ್ತಿದ್ದಾಳೆ ಅಂತ ಬಂದಿದೆ ಅಂತ. ಅವನು ಮೋಸ ಮಾಡಕ್ ಬಂದಿಲ್ಲ ಅಂತಂದ್ರೆ ಅವ್ನು ಯಾಕೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಬೇಕು? ನನ್ನ ಫೋನ್ ಯಾಕೆ ತಗೊಂಡು ಹೋಗ್ಬೇಕು? ₹1 ಉಳಿಸಿಲ್ಲ. ಪ್ರೆಗ್ನೆಂಟ್ ಇದೀನಿ. ಸ್ವಲ್ಪ ಕೂಡ ಕನ್ಸರ್ನ್ ಇಲ್ವಾ ಅವನಿಗೆ? ಹೆಂಗಿರ್ತಾಳೆ ನನ್ನ ಬಿಟ್ಟು? ಊಟ ಹೆಂಗ್ ಮಾಡ್ತಾಳೆ? ಯಾರು ತಂದ್ಕೊಡ್ತಾರೆ? ಚೆಕಪ್ಗೆ ಹೋಗ್ಬೇಕು. ಇವೆಲ್ಲ ಇರ್ಬೇಕಿತ್ತು ಅವನಿಗೆ. ಬಟ್ ಫೋನ್ ಸ್ವಿಚ್ ಆಫೇ ಇದೆ. ಅವ್ರ ತಂದೆ ತಾಯಿ ರೆಸ್ಪಾಂಡ್ ಮಾಡ್ತಿಲ್ಲ. ನನಗೆ ನೆಕ್ಸ್ಟ್ ಸ್ಟೆಪ್ ಏನಾಗಿರುತ್ತೆ ಗೊತ್ತಿಲ್ಲ ಸರ್. ಇವಾಗ ನಡೀತಿದೆ. ಅವ್ರು ಟ್ರ್ಯಾಪ್ ಮಾಡಿ ಕರ್ಕೊಂಡ್ ಬಂದ್ಮೇಲೆ ಗೊತ್ತಾಗುತ್ತೆ ಸರ್. ನೆಕ್ಸ್ಟ್ ನನಗೂ ಗೊತ್ತಿಲ್ಲ ಏನಾಗುತ್ತೆ ಅಂತ. ಕೂಡ ಸಂತ್ರಸ್ತ ಹೇಳ್ತಿರ್ತಕ್ಕಂಥ ಒಟ್ಟಾರೆಯಾಗಿ ಮ್ಯಾಥ್ಯೂ ಮೇಲೆ ಮಾಡ್ತಿರ್ತಕ್ಕಂಥ ಗಂಭೀರ ಆರೋಪಗಳಿಗೆ ಸಂಬಂಧಪಟ್ಟಂತೆ ಪೊಲೀಸರಿಗೂ ಕೂಡ ಒಂದಷ್ಟು ಸಾಕ್ಷ್ಯಾಧಾರಗಳನ್ನು ಒದಗಿಸಿದ್ದೇನೆ ಅಂತ ಹೇಳ್ತಿರ್ತಕ್ಕಂಥ. ಕ್ಯಾಮರಾಮನ್ ಮಾಂತೇಶ್ ಜೊತೆ ಶಿವಪ್ರಸಾದ್, TV9 ಬೆಂಗಳೂರು.